ಜಪ ತಪ ಅನುಷ್ಠಾನಗಳನ್ನು ಯಾರ್ಯಾರು ಅಮೃತ ಸಿದ್ಧಿಯ ಯೋಗದಂದು ಅಂತ ಹೇಳಿದರೆ ಇವತ್ತಿನಂದು ಮಾಡ್ಕೊಂಡಿದ್ದಾರ ಹಾಗೂ ಮಾಡಿಸಿದಾರ ಅವರಿಗೆಲ್ಲರಿಗೂ ಕೂಡ ಪರಮಾತ್ಮನು ಸಂಪೂರ್ಣವಾದಂತಹ ಅನುಗ್ರಹವನ್ನು ನೀಡಿ ಆಶೀರ್ವದಿಸ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಹೆಚ್ಚಿದಾದಂತಹ ಒಂದು ಪುಣ್ಯಾಂಶ ಇರತಕ್ಕಂತಹದ್ದು ಕೂಡ ಅವರಿಗೆ ಲಭಿಸ್ತಕ್ಕಂತಹದ್ದು. ಜೊತೆಗೆ ಹಿಂದೆ ಒಂದು ಸಮಯದಲ್ಲಿ ಒಂದು ಅದ್ಭುತವಾದಂತಹ ವಿಚಾರ ಅಂತ ಹೇಳಿದರೆ, ತುಂಬ ದೂರದ ಹಿಂದಿಯನ್ನು ಮಾತಾಡ್ತಕ್ಕಂತಹ ಒಂದು ವ್ಯಕ್ತಿ ಇವರು ತುಂಬ ಸಂಕಷ್ಟದಲ್ಲಿದ್ದು ನಮ್ಮ ಬಳಿಗೆ ಬಂದರು. ಅವರು ಯಾರೋ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಅವರನ್ನು ಕರ್ಕೊಂಡು ನಮ್ಮ ಬಳಿಗೆ ಬಂದು ಅವರ ಒಂದು ಸಂಕಷ್ಟವನ್ನು ತೋಡ್ಕೊಂಡ್ರು. ನಾವು ಹೇಳಿದ್ವಿ ಹೀಗೆ ಮಾಡಿಕೊಡಿ ಅಂತ. ಅವರು ಏನು ದೇವ್ರ ಬುದ್ಧಿ ಕೊಟ್ಟನ ಏನೋ ಗೊತ್ತಿಲ್ಲ, ಬಟ್ ತಕ್ಷಣಕ್ಕೆ ಅವರು ಸ್ಪಂದನೆಯನ್ನು ಕೊಟ್ಟರು. ಗುರುಜಿ ನೀವು ಮಾಡಿಕೊಡ್ಬೇಕು ಅಂತ ಹೇಳೋದಾಗೆ ಅವ್ರದ್ದೇ ರೀತಿಯಲ್ಲಿ ಹೇಳಿದರು. ಅನಂತರದಲ್ಲಿ ನಾವು ಮಾಡಿ ಒಂದು 10ರಿಂದ 15 ನಿಮಿಷಗಳಲ್ಲಿ ಅವರು ಓದ್ತಿದ್ರು. ತಕ್ಷಣ ಹೇಳಿದರು ಅವರು, ಅದ್ಭುತವಾಗಿದೆ, ಇಟ್ಸ್ ಮಿರಾಕಲ್. ಮತ್ತು ಅಷ್ಟೇ ಅಲ್ಲದೆ ಇಂತಹ ಒಂದು ಶಕ್ತಿ ಅದು ಕೇವಲ ಬ್ರಹ್ಮಜ್ಞಾನದಿಂದ ಮತ್ತು ಬ್ರಹ್ಮನ ಅನುಗ್ರಹ ಇದ್ದಲ್ಲಿ ಮಾತ್ರ ಸಾಧ್ಯ ಹೊರತು ಬೇರೆಲ್ಲೂ ಸಾಧ್ಯವಿಲ್ಲ. ಹಾಗಾಗಿ ನಾನೇನು ಒಂದು ನಿಮಗೆ ಕೃತಜ್ಞತೆಯನ್ನು ಎಷ್ಟು ಅರ್ಪಿಸಿದರೂ ಕೂಡ ಕಡಿಮೆನೆ. ಜೊತೆಯಲ್ಲಿ ನಾವು ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟು ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀವಿ, ಆದರೆ ನಾನು ಇವತ್ತು ಅಷ್ಟು ತಂದಿಲ್ಲ, ಆದರೆ ಇನ್ನೊಮ್ಮೆ ನಿಮಗೆ ಕಳಿಸ್ತೇನೆ ಎನ್ನುವುದಾಗಿ ಹೇಳಿದರು. ಜೊತೆಗೆ ಅವರು ಇವತ್ತಿನ ದಿವಸ ಕಳಿಸಿರ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಸತ್ಯ ಮತ್ತು ಪ್ರಾಮಾಣಿಕತೆ ಮತ್ತು ದೈವಿಕವಾದಂತಹ ಶಕ್ತಿ ಹೇಳುವಂಥದ್ದು ಒಂದು ಇದ್ದಲ್ಲಿ ನಾವು ಏನನ್ನೂ ಕೂಡ ಸಾಧಿಸಬಹುದು. ಮತ್ತು ಅಷ್ಟೇ ಅಲ್ಲದೆ ಅವರಲ್ಲಿ ಭಯ, ಭಕ್ತಿ, ಶ್ರದ್ಧೆ ಎಷ್ಟಿದೆಯೋ ಅಷ್ಟು ಬೇಗನೆ ಅದು ಫಲವನ್ನು ಕೊಡ್ತದೆ. ಜೊತೆಗೆ ಇಂತಹ ಒಂದು ರೀತಿಯಾದಂತಹದ್ದು ವಿಶ್ವ ಮಟ್ಟದಲ್ಲಿ ಎಲ್ಲೂ ಇಲ್ಲದೆ ಇರುವಂತಹ ರೀತಿಯಲ್ಲಿ ಯಾವುದೇ ಔಷಧಿನೂ ಕೂಡ ಇಲ್ಲದೆ ಕೇವಲ ಎಲ್ಲೋ ಇರ್ತಕ್ಕಂಥದ್ದು ಅಥವಾ ಎಲ್ಲೋ ಕೂತಿದ್ದಲ್ಲಿ ಅಥವಾ ಕೇವಲ ಅವರು ಕೂತಿದ್ದಲ್ಲೇ ಅವರ ಏನೇನೋ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂತ ಹೇಳಿ. ಆದರೆ ಇದು ಅವರು ತಿಳಿಸಿದ ಹಾಗೆ ಚತುರ್ಮುಖನಾಗಿರ್ತಕ್ಕಂತಹ ಬ್ರಹ್ಮದೇವನ ಆಶೀರ್ವಾದ ಹಾಗೂ ದೇವಾನುದೇವತೆಗಳ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅದು ನಮ್ಮ ಪಾಲಿಗೆ ಅಥವಾ 4 ಜನರ ಸೇವೆಯನ್ನು ಮಾಡುವಂತಹ ಭಾಗ್ಯ ನಮಗೆ ಇರುವುದು ಅದು ಯಾವುದೋ ಜನ್ಮದ ಪುಣ್ಯ ಇರಬೇಕು. ಜೊತೆಗೆ ಅದಲ್ಲ ಅಂತೇಳಿ ಆದರೆ ನಾವು ಇದನ್ನೇನು ಉದ್ಯೋಗವಾಗಿ ತಗೊಂಡಿಲ್ಲ, ಏನೂ ಇಲ್ಲ. ನಾವು ಕೃಷಿಕರು, ಕೃಷಿಯ ಭಾಗದಲ್ಲಿ ಇರ್ತೇವೆ. ಯಾರು ಕಷ್ಟ ಹೇಳ್ಕೊಂಡು ಬಂದಿರ್ತಾರ ಅಂಥವರಿಗೆ ಮಾತ್ರ ನಾವು ನಮ್ಮ ಕೈಲಾದಷ್ಟು ಸ್ಪಂದನೆಯನ್ನು ಮಾಡ್ತಕ್ಕಂಥದ್ದು. ಆದರೂ ಕೂಡ ಇಂತಹ ಅಡವಿಯ ಪ್ರದೇಶದಲ್ಲಿ ಇದ್ದರೂ ಕೂಡ ಯಾರ್ಯಾರೋ ಹೇಳ್ಕೊಂಡು ಎಲ್ಲೂ ಆಗದೇ ಇರುವಂತಹ ಸಮಸ್ಯೆಗಳು ಈ ಭಾಗಕ್ಕೆ ಬರ್ತಾ ಇದೆ ಅಂತ ಹೇಳಿ. ಆದಲ್ಲಿ ಮೊದಲಿಗೆ ಹೇಳಬೇಕು ಆದರೆ ಸರಿಯಾಗಿ ನೆಟ್ವರ್ಕ್ ಇಲ್ಲ, ಸರಿಯಾಗಿ ಯಾವುದೇ ವ್ಯವಸ್ಥೆ ಇಲ್ಲ ನೋಡಿ. ಆದರೂ ಕೂಡ ಜನ ನಮ್ಮನ್ನು ಅಲ್ಲಿ ಬಂದು ಅವರು ಒಳ್ಳೆಯದು ಆಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ, ಮತ್ತು ಅಷ್ಟೇ ಅಲ್ಲದೆ ಯಾರೂ ಮಾಡದೇ ಇರುವಂತಹ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ಇದಕ್ಕೆ ನಮ್ಮ ಜೀವವನ್ನೇ ನೀವು ಉಳಿಸಿದ್ದೀರಿ ಅಂತ ಹೇಳುವಂಥ ಮಾತುಗಳನ್ನೆಲ್ಲ ಕೇಳುವಾಗ ಎಷ್ಟು ಖುಷಿಯಾಗತ್ತಲ್ವಾ. ಈ ರೀತಿಯಾದಂತಹ ಒಂದು ದೈವಿಕವಾದಂತಹ ಶಕ್ತಿಯನ್ನು ಸಂಪೂರ್ಣವಾಗಿ ನೆಲಕ್ಕೆ ಹಾಕಿ ತುಳಿದು ಜನರನ್ನು ಇನ್ನೆಲ್ಲೋ ತಗೊಂಡು ಹೋಗ್ತಾ ಇದ್ದಾರಲ್ವ, ಇದು ಎಂಥ ಶೋಚನೀಯ. ಮತ್ತು ಅಷ್ಟೇ ಅಲ್ಲದೆ ಕೆಲವರು ಮಕ್ಕಳು ಹಠ ಮಾಡ್ತಾ ಇದ್ದದ್ದು, ಆನಂತರದಲ್ಲಿ ಉದ್ಯೋಗ ಸಿಗದೇ ಇರತಕ್ಕಂಥದ್ದು, ಹೀಗೆ ಎಷ್ಟೋ ಒಂದು ಸಮಸ್ಯೆಗಳನ್ನು ನಾವು ಕೆಲವು ಸಮಯದಲ್ಲಿ ಬಗೆಹರಿಸಿರ್ತಕ್ಕಂಥದ್ದು. ಮತ್ತು ಜಾತಕದ ರೀತಿಯಲ್ಲಿ
15 ವರ್ಷ 11 ವರ್ಷ 8 ವರ್ಷಗಟ್ಟಲೆಯಲ್ಲಿ ಹಠ ಇರುತ್ತೆ, ಕೋಪಗಳು ಜಾಸ್ತಿ ಇರುತ್ತೆ, ಏನೇನೋ ಇರುತ್ತೆ. ಆದರೆ ದೈವಿಕವಾಗಿ ತಕ್ಷಣ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು ಸರಿ ಆಗ್ತದೆ. ಮತ್ತು ಅಷ್ಟು ಸಮಯ ಇರ್ತಕ್ಕಂಥದ್ದು ಕೇವಲ 6 ತಿಂಗಳದೊಳಗೆ, ಒಂದೇ ತಿಂಗಳಿನಲ್ಲಿ ಸರಿ ಹೋದಂಥ ಉದಾಹರಣೆಗಳು ಎಷ್ಟು ಇದ್ದಾವೆ. ಹಾಗಾಗಿ ಯಾರೋ ಹೇಳ್ತಾರೆ ಅದು ನಿಮ್ಮ ಟೈಮಿನ ಅನುಸಾರವಾಗಿ ಕೊನೆಯ ತನಕಲೂ ಕೂಡ ಇರತ್ತೆ ಅಂತ ಹೇಳುವುದಾಗಿ ಇಲ್ಲ. ಯಾಕೆ ಅಂತ ಕೇಳಿದರೆ, ನಮ್ಮ ಟೈಮಿನಲ್ಲೂ ಕೂಡ ಬದಲಾವಣೆ ಹೇಳ್ತಕ್ಕಂಥದ್ದು ಹೇಗೆ ಆಗ್ತದೋ ಅದೇ ರೀತಿಯಲ್ಲೇ ಎಲ್ಲವೂ ಕೂಡ ಬ್ರಹ್ಮಲಿಖಿತ ಹೇಳುವುದನ್ನು ಮರಿಲಿಕ್ಕಿಲ್ಲ. ಹಾಗಾಗಿ ಆತನು ಅನುಗ್ರಹವನ್ನು ನಾವು ಪಡ್ಕೊಂಡು ನಾವು ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಎಷ್ಟೋ ಜನರು ಇದರಿಂದಾಗಿ ಹೊರಗಡೆ ಬರ್ತಾ ಇದ್ದಾರೆ. ಆ ರೀತಿಯಾದದ್ದನ್ನು ಮಾಡಿಕೊಂಡು ಹೋಗಲಿಕ್ಕೆ ಒಂದು ಪ್ರೇರಣೆಯಾಗಿಯೂ ಆನಂತರದಲ್ಲಿ ನಮ್ಮ ಮೇಲೆ ಏನೋ ಕರೆದಾಗ ಓಡೋಡಿ ಬಾ ಎಂಬಂತಹ ರೀತಿಯಲ್ಲಿ ಪರಮಾತ್ಮ ಅನುಗ್ರಹ ಮಾಡುತ್ತಾ ಇರೋದು ಇನ್ನೊಂದು ಹೆಮ್ಮೆಯ ವಿಚಾರವಾಗಿರುವುದರಿಂದಾಗಿ ಪರಮಾತ್ಮನಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ